ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಈ ತುಳುನಾಡಿನ ಕೂಟದ ಒಂದು ಪ್ರೋಗ್ರಾಮ್ ಅಲ್ಲಿ ಸನ್ಮಾನಿತರಾದಂತಹ ಶ್ರೀಕಾಂತ್ ಭಟ್ರು ನಮ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ಎಷ್ಟು ಖುಷಿ ಆಗ್ತಾ ಇತ್ತು? ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಕೆಸರುಗದ್ದೆಯಲ್ಲಿ ಓಡಿದ ಕುಟ್ಟಿಗೆ ಅದನ್ನು ಸಾಕಿದ ನನಗೆ ಇಬ್ಬರಿಗೂ ಭಾರಿ ಒಳ್ಳೆ ರೀತಿಯಲ್ಲಿ ಸನ್ಮಾನ ಆಯ್ತು. ಇವತ್ತು ಭಾರಿ ಖುಷಿ ಆಗ್ತಾ ಇದೆ. ಇವತ್ತು ಐ ಥಿಂಕ್ ನಿಮ್ಮ ಕುಟ್ಟಿಯ ಪರವಾಗಿ ನೀವು ಸನ್ಮಾನ ತಗೊಂಡಿದ್ದೀರಾ ಅಂದ್ರೆ ಪ್ರಾಬಬ್ಲಿ ಮುನ್ಸ್ರು ಫ್ಯಾನ್ ಆಗೋದೇ ಇವತ್ತು ತುಂಬಾ ಕಷ್ಟ. ಬಟ್ ಒಂದು ಅನಿಮಲ್ ಫ್ಯಾನ್ ಥ್ರೂಔಟ್ ದ ವರ್ಲ್ಡ್ ಆಗಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ. ಖಂಡಿತ ತುಂಬಾ ಜನ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಕುಟ್ಟಿಗೆ ಸಾಧಾರಣ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅವರು ನಮ್ಮ ತವರು ಮನೆಗೆ ಊರಿಗೆ ತುಳುನಾಡಿಗೆ ಬಂದ್ರೆ ನಮ್ಮ ಹಟ್ಟಿಗೆ ಬಂದು ಕುಟ್ಟಿಯನ್ನು ನೋಡಿಯೇ ಬಹುತೇಕರು ವಾಪಸ್ ಹೋಗ್ತಾರೆ. ಸ್ಪೆಷಾಲಿಟಿ ನಿಮ್ಮ ಕುಟ್ಟಿಯ ಬಗ್ಗೆ ಅಂತ? ಕುಟ್ಟಿ ಅಂತ ಹೇಳಿದ್ರೆ ಬಾರಿ ಕೋಪಿಷ್ಟ ಕೋಣ ಕುಟ್ಟಿ ಕಳೆದ 19 ವರ್ಷದಲ್ಲಿ ಒಂದೇ ಒಂದು ಪೆಟ್ಟು ತಿನ್ನದೆ ಓಡಿದ ಕೋಣ ಇದ್ರೆ ಅದು ಕೂಡ ಕಂಬಳ ಇತಿಹಾಸದಲ್ಲಿ ಪೆಟ್ಟು ತಿನ್ನದ ಕೋಣ ಇದ್ರೆ ನಮ್ಮ ಏಕೈಕ ಕೋಣ ಕುಟ್ಟಿ ಮಾತ್ರ. ಮತ್ ನೀವು ಸ್ಪೀಚ್ ಮಾಡ್ತಾ ಹೇಳ್ತಿದ್ರಿ ಮೊದಲೇ ಬಾರಿ ಕುಟ್ಟಿನ ನೀವು ಓಡಿಸಿದಾಗ ನಿಮ್ಗೆ ಫಸ್ಟ್ ಪ್ರೈಸ್. ಹೌದೌದು, ನನ್ಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೆಡಲ್ ಆಗ್ತಾ ಇರ್ಲಿಲ್ಲ. ಸೆಮಿಫೈನಲ್ ಫೈನಲ್ ಕೋಣಗಳು ಸೋತು ಹೋಗ್ತಾ ಇತ್ತು. ಆವಾಗ ನನ್ನ ಹಟ್ಟಿಗೆ ಕುಟ್ಟಿ ಬಂದ ಕಟ್ಟಿದ ಪ್ರಥಮ ಕಂಬಳದಲ್ಲಿ, ಮೂಲ್ಕಿ ಅರಸು ಕಂಬಳದಲ್ಲಿ ಪ್ರತಿಷ್ಠಿತವಾದ ಕಂಬಳ ಅದು ನಮ್ಮ ಕಡೆ. ಅಲ್ಲಿ ನಮಗೆ ಪ್ರಥಮ ಬಹುಮಾನ ತಂದು ಕೊಟ್ಟ. ಅದರ ನಂತರ ನಾವು ಹಿಂದೆ ನೋಡ್ಲಿಲ್ಲ. ತುಂಬಾ ಇತಿಹಾಸನೇ ಸೃಷ್ಟಿಯಾಯಿತು. ಯಾಕಂತ ಹೇಳಿದ್ರೆ 150ಕ್ಕಿಂತಲೂ ಜಾಸ್ತಿ ಮೆಡಲ್ ಅನ್ನು ಕುಟ್ಟಿ ನಮಗೆ ತಂದು ಕೊಟ್ಟಿದ್ದಾನೆ. ನಿಮ್ಮ ಅರ್ಧಾಂಗಿಕ್ಕಿಂತ ಜಾಸ್ತಿ ಕಾಲ ಕುಟ್ಟಿ ಜೊತೆಗೆ. ಖಂಡಿತ ನಾನು ಎಲ್ಲಿ ಹೋದ್ರು, ನಾನು ನನ್ನ ನೇಟು ಜಾಗ ಬಿಟ್ಟು ಬೇರೆ ಕಡೆ ಎಲ್ಲಿಯಾದ್ರೂ ಹೋದ್ರೆ ನಾನು ಫಸ್ಟ್ ಹಟ್ಟಿಯಲ್ಲಿ ಇದ್ದವರಿಗೆ ಫೋನ್ ಮಾಡುದು ಕುಟ್ಟಿ ಹೇಗಿದ್ದಾನೆ ಅಂತ, ಮತ್ತೆ ನನ್ನ ಹೆಂಡತಿ ಮಕ್ಕಳಿಗೆ ಫೋನ್ ಮಾಡುದು. ಅದು ಐ ಥಿಂಕ್ ಒಂದು ಪ್ರಾಣಿ ಮತ್ತೆ ಮನುಷ್ಯನಲ್ಲಿರುವಂತ ಬಾಂಧವ್ಯ ಅನ್ಸುತ್ತೆ. ಎಷ್ಟೊಂದ್ ಜನ ಇಲ್ಲಿ ಬನ್ಸಂಗ ಪ್ರೋಗ್ರಾಮ್ ಬಂದಾಗ್ಲೂ ಕೆಲವು ಎಕ್ಸಾಂಪಲ್ ಗಳನ್ನ ಹೇಳ್ತಿದ್ರು. ನಾಯಿ ಮತ್ತೆ ಮನುಷ್ಯನ ಅನುಬಂಧ ಹೇಗಿರುತ್ತೆ ಅದೇ ರೀತಿ ನೀವು ಒಂದು ಕೋಣ ಮತ್ತು ನಿಮ್ಮ ಒಂದು ಅನುಬಂಧ ಬಹಳ ಖುಷಿ ಕೇಳೋದಕ್ಕೆ. ಸರ್, ಕೊನೆಯದಾಗಿ ಇವತ್ತು ಈ ತುಳುನಾಡ ಜವನರ ಏನ್ ಪ್ರೋಗ್ರಾಮ್ ಇದೆ ಇದ್ರಲ್ಲಿ ನಿಮ್ಮನ್ನ ಫೆಲಿಸಿಟೇಟ್ ಮಾಡಿದ್ರು, ಅದು ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಬ್ಬ ಕೋಣ ಕಟ್ಟಿದವರ ಕನಸು ಅದು. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ಲಕ್ಷಾಂತರ ಜನರ ಮಧ್ಯೆ ಒಂದು ಸನ್ಮಾನ ಆಗುವುದು ಅಷ್ಟು ಸಣ್ಣ ಮಾತಲ್ಲ. ಯಾಕಂದ್ರೆ ಕೆಸರು ಗದ್ದೆಯಲ್ಲಿ ಓಡಿದ ಮತ್ತೆ ಸಾಕಿದ ಇಬ್ಬರಿಗೂ ಇವತ್ತು ಪ್ರಶಸ್ತಿ ಕೊಟ್ಟರು ಇಲ್ಲಿ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ.